मतदान प्रक्रिये आरंभ आगी सुमारु 2-2.5 ಗಂಟೆ ಆಯಿತು। मतदान प्रक्रिये ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಸದ್ಯಕ್ಕೆ ಬಿರುಸಿನಿಂದ ಸಾಗ್ತಾ ಇದೆ। ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು, ಅದರಲ್ಲಿ ಶಿವಮೊಗ್ಗ ಕೂಡ ಇದೆ, ಮಧ್ಯ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಕೂಡ ಇದ್ದಾವೆ। ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ, ಹಾಗಾಗಿ 11 ಗಂಟೆಯ ನಂತರದಲ್ಲಿ मतदान ಪ್ರಕ್ರಿಯೆ ಸ್ವಲ್ಪ ನಿಧಾನ ಆಗಬಹುದು ಅನ್ನುವಂತ ಒಂದು ಅಂದಾಜಿರೋದು। ಎಸ್, ಡೀಟೇಲ್ಸ್ ಲಭ್ಯವಾಗ್ತಾ ಇದೆ। ಒಟ್ಟಾರೆಯಾಗಿ 9.45% मतदान ನಡೆದಿದೆ। ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ 2 ಗಂಟೆಗಳ ಅವಧಿಯಲ್ಲಿ 9 ಗಂಟೆಯವರೆಗೆ ರೈಟ್ ಗಮನಿಸ್ತಾ ಇದ್ದೀರಿ। ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತಗಟ್ಟೆಗೆ ಆಗಮಿಸಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ। ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಯವರನ್ನ ಅಖಾಡಕ್ಕಿಳಿಸಿತು ಬಿಜೆಪಿ ಹೈಕಮಾಂಡ್। ಗೆಲುವಿನ ಫಾರ್ಮುಲಾನ ಇಟ್ಕೊಂಡು ಬಸವರಾಜ ಬೊಮ್ಮಾಯಿಯವರನ್ನ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಸಿತು ಬಿಜೆಪಿ ಹೈಕಮಾಂಡ್। ಅದಾದ ನಂತರದಲ್ಲಿ ಅಬ್ಬರದ ಪ್ರಚಾರದಲ್ಲೂ ಭಾಗಿಯಾಗಿದ್ರು ಬಸವರಾಜ ಬೊಮ್ಮಾಯಿಯವರು। ಲೋಕಸಭಾ ಅಖಾಡದಲ್ಲಿ ಸ್ಪರ್ಧಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಈಗ ಮತಗಟ್ಟೆಗೆ ಆಗಮಿಸಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ। ಅದರ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ। ಹಾವೇರಿಯ ಶಿಗ್ಗಾವಿಯಲ್ಲಿ ತಮ್ಮ ಮತದಾನವನ್ನ ಮಾಡ್ತಿದ್ದಾರೆ ಬಸವರಾಜ ಬೊಮ್ಮಾಯಿ। ಎಸ್, ಪೋಲ್ ಮೀಟರ್ ಗಮನಿಸ್ತಾ ಇದ್ದೀರಿ। ಕಳೆದ 2 ಗಂಟೆಗಳ ಅವಧಿ ಅಂದ್ರೆ 7 ರಿಂದ 9 ಗಂಟೆಯ ತನಕ ಎಷ್ಟು ಮತದಾನ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಪೋಲ್ ಮೀಟರ್। ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗಿನಿಂದ 2 ಗಂಟೆಗಳ ಅವಧಿಯಲ್ಲಿ 8.59% मतदान ಆಗಿದೆ। ಕಳೆದ ಬಾರಿ 2019ರಲ್ಲಿ 70.70% ಅಂದ್ರೆ ಇಡೀ ದಿನದಲ್ಲಿ ಆಗಿರುವಂತಹ ಮತದಾನ ಸದ್ಯ ಗಮನಿಸ್ತಾ ಇದ್ದೀರಿ। 2 ಗಂಟೆಯಲ್ಲಿ 8.59% मतदान ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರೋದು। ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 9.48% मतदान ಆಗಿದೆ ಕಳೆದ 2 ಗಂಟೆಗಳ ಅವಧಿಯಲ್ಲಿ। ಬಾಗಲಕೋಟೆಯಲ್ಲಿ ಕಳೆದ ಬಾರಿ ಅಂದ್ರೆ 2019ರಲ್ಲಿ 67.84% मतदाನ ಆಗಿತ್ತು ಫುಲ್ ಡೇ। ಈಗ 2 ಗಂಟೆಗಳ ಮತದಾನದ ಪ್ರಮಾಣವನ್ನ ಗಮನಿಸ್ತಾ ಇದ್ದೀರಿ, 9.48%। ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ 10.37% मतदाನ ಆಗಿದೆ ಕಳೆದ 2 ಗಂಟೆಗಳ ಅವಧಿಯಲ್ಲಿ। 9 ಗಂಟೆಯವರೆಗಿನ ವೋಟಿಂಗ್ ಪರ್ಸೆಂಟೇಜ್ನ ಈ ಪೋಲ್ ಮೀಟರ್ ನಿಮ್ಗೆ ತೋರಿಸ್ತಾ ಇದೆ। ಬಳ್ಳಾರಿಯಲ್ಲಿ ಕಳೆದ ಬಾರಿ ಫುಲ್ ಡೇ 69.76% मतदाನ ಆಗಿತ್ತು। ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 8.90% मतदाನ ಆಗಿದೆ ಲಾಸ್ಟ್ 2 ಅವರ್ಸ್ನಲ್ಲಿ। ಕಳೆದ ಬಾರಿ 63% मतदाನ ಆಗಿತ್ತು ಫುಲ್ ಡೇ ನಾನು ಹೇಳ್ತಾ ಇರೋದು। ಈಗ ಬಿಜಾಪುರದಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಗಂಟೆಗಳ ಅವಧಿಯಲ್ಲಿ 9.26% मतदाನ ಆಗಿದೆ। ಕಳೆದ 2 ಗಂಟೆಯ ಮತ ಪ್ರಮಾಣವನ್ನ ನೋಡ್ತಾ ಇದ್ದೀರಿ। ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕಳೆದ 2 ಗಂಟೆಯಲ್ಲಿ 10.81% मतदाನ ಪ್ರಕ್ರಿಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ। ಅಷ್ಟು ಪ್ರಮಾಣದಲ್ಲಿ ಕಳೆದ 2 ಗಂಟೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ मतदाನ ನಡೆದಿದೆ। ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ 9.11% मतदाನ ಆಗಿದೆ ಲಾಸ್ಟ್ 2 ಅವರ್ಸ್ನಲ್ಲಿ। ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯ ತನಕ ಆಗಿರುವಂತಹ ಮತದಾನದ ಪ್ರಮಾಣ 9.11%। ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಗಂಟೆಯಲ್ಲಿ 9.38% मतदाನ ಆಗಿದೆ।
ಪೋಲ್ ಮೀಟರ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅಂತ ಹೇಳಿ. 9.38% ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ, ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ 8.71% ಮತದಾನ ಆಗಿದೆ ಗುಲ್ಬರ್ಗಾದಲ್ಲಿ ಕಳೆದ 2 ಗಂಟೆಗಳ ಅವಧಿಯಲ್ಲಿ. ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಗಂಟೆಗಳ ಅವಧಿಯಲ್ಲಿ ಆಗಿರುವಂತಹ ಮತದಾನದ ಪ್ರಮಾಣ 8.62%. ಲಾಸ್ಟ್ 2 ಅವರ್ಸ್ನಲ್ಲಿ 8.62% ಮತದಾನ ಆಗಿದೆ. ಜೊತೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಗಂಟೆಗಳ ಅವಧಿಯಲ್ಲಿ ಆಗಿರೋದು 8.79% ಮತದಾನ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಯಿತು. ಈಗ 9:30 ಆಗಿದೆ. ನಿಮಗೆ ಡೀಟೇಲ್ಸ್ ತೋರಿಸ್ತಾ ಇರೋದು ಇದು 9 ಗಂಟೆಯವರೆಗಿನ ಮತದಾನ ಪ್ರಕ್ರಿಯೆಯ ಮತ ಪ್ರಮಾಣವನ್ನು ತೋರಿಸ್ತಾ ಇದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಮತ ಪ್ರಮಾಣವನ್ನು ಗಮನಿಸ್ತಾ ಇದ್ದೀರಿ. 8.27% ಮತದಾನ ಪ್ರಕ್ರಿಯೆ ಆಗಿದೆ. ಅಷ್ಟು ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ರಾಯಚೂರಿನಲ್ಲಿ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೆಚ್ಚಿನ ಪ್ರಮಾಣದ ಮತದಾನ ಕಂಪ್ಯಾರಿಟಿವ್ಲಿ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ 11.39% ಮತದಾನ ಆಗಿದೆ. ಕಳೆದ 2 ಗಂಟೆಗಳ ಅವಧಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಫೈಟ್ನ ನಿರೀಕ್ಷೆ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 11.39% ಮತದಾನ ಆಗಿದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ 11.07% ಮತದಾನ ಆಗಿದೆ ಕಳೆದ 2 ಗಂಟೆಯ ಅವಧಿಯಲ್ಲಿ. 11% ಕ್ರಾಸ್ ಮಾಡಿರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಹಾಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಬಳ್ಳಾರಿನಲ್ಲೂ 10% ಕ್ರಾಸ್ ಆಗಿದೆ, ಚಿಕ್ಕೋಡಿಯಲ್ಲಿ 10% ಕ್ರಾಸ್ ಆಗಿದೆ. ಅದನ್ನ ಹೊರತುಪಡಿಸಿದಂತೆ ಬೇರೆಲ್ಲ ಕಡೆಗಳಲ್ಲೂ ಇನ್ನೂ ಕೂಡ ಸಿಂಗಲ್ ಡಿಜಿಟ್ನಲ್ಲಿರೋದು ಮತದಾನದ ಪ್ರಮಾಣ. 2 ಗಂಟೆಗಳ ಅವಧಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿನ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಕ್ರಿಯೆ ಸಾಗ್ತಾ ಇರೋದು. ಬಿಸಿಲು ಜಾಸ್ತಿ ಆಗ್ತಾ ಇದ್ದ ಹಾಗೆ ಮತದಾನದ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂಥ ಆತಂಕ ಇದ್ದೇ ಇದೆ. ಹಾಗಾಗಿ ಈ ಟೈಮ್ನಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕಾಗಿತ್ತು. ಬಟ್ ನಿರೀಕ್ಷೆಯ ರೀತಿಯಲ್ಲಿ ಹೆಚ್ಚಾಗುತ್ತೆ ಅನ್ನುವಂಥ ಏನು ನಿರೀಕ್ಷೆ ಇತ್ತು. ಬಿಸಿಲಿರೋದ್ರಿಂದ ಜನ ಬೇಗ ಬಂದುಬಿಡ್ತಾರೆ ಮತಗಟ್ಟೆಗೆ ಅಂತ ಹೇಳಿ ಹಾಗಾದ ಹಾಗೆ ಕಾಣಿಸ್ತಾ ಇಲ್ಲ. ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಚೆನ್ನಾಗಾಗಿದೆ ಮತದಾನ. ಬಳ್ಳಾರಿಯಲ್ಲಿ 10.37% ನೋಡ್ತಾ ಇದ್ದೀರಿ. ಬೀದರ್ನಲ್ಲಿ 8.90% ಮತದಾನದ ಪ್ರಮಾಣ ದಾಖಲಾಗಿರೋದು. ವಿಜಯಪುರದಲ್ಲಿ ಗಮನಿಸ್ತಾ ಇದ್ದೀರಿ 9.26% ಮತದಾನ ಪ್ರಮಾಣ ದಾಖಲಾಗಿದೆ. ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಮಾಣ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಚೆನ್ನಾಗಾಗಿದೆ, 10.81% ಮತದಾನ ಪ್ರಕ್ರಿಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರ ತ್ರಿಕೋನ ಫೈಟ್ಗೆ ಸಾಕ್ಷಿಯಾಗ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ 9.11% ಜನ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಮತ ಪ್ರಮಾಣ ಅಷ್ಟು ದಾಖಲಾಗಿದೆ ಆ ಲೋಕಸಭಾ ಕ್ಷೇತ್ರದಲ್ಲಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 9.38% ಮತದಾನ ನಡೆದಿರೋದು ಈವರೆಗೆ ಕಳೆದ 2 ಗಂಟೆಗಳ ಅವಧಿಯಲ್ಲಿ. ಗುಲ್ಬರ್ಗಾದಲ್ಲಿ 8.71%, ಹಾವೇರಿಯಲ್ಲಿ 8.62% ಮತದಾನ ಆಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಅವರು ಅಖಾಡದಲ್ಲಿದ್ದಾರೆ. ವಿನೋದ ಸೂಟಿ ಅವರು ಆನಂದ್ ಗಡ್ಡದೇವರ ಮಠ ಅಖಾಡದಲ್ಲಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಮತದಾನ ಆಯಿತು ಅನ್ನೋದನ್ನ ನೋಡ್ತಾ ಇದ್ದೀರಿ. ಓವರ್ ಆಗಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ 2 ಗಂಟೆಗಳ ಅವಧಿ 7 ರಿಂದ 9 ಗಂಟೆಯ ತನಕ ಮತದಾನದ ಪ್ರಮಾಣ ದಾಖಲಾಗಿರುವುದು 9.45%. ಕಳೆದ ಬಾರಿ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಮತದಾನ ನಡೆದಿದ್ದು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ 58% ಮತದಾನ ಪ್ರಮಾಣ ದಾಖಲಾಗಿತ್ತು. ಅದನ್ನ ಹೊರತುಪಡಿಸಿದಂತೆ ಚಿಕ್ಕೋಡಿಯಲ್ಲಿ ಚೆನ್ನಾಗಿ ಮತದಾನ ಆಗಿತ್ತು. ಕಳೆದ ಬಾರಿ 75.62% ಮತದಾನದ ಪ್ರಮಾಣ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ದಾಖಲಾಗಿತ್ತು. ಈ ಬಾರಿ ಎಷ್ಟು ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಜನ ಭಾಗಿಯಾಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಓವರಾಲ್ ಆಗಿ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯ ದಾಖಲಾಗಿರುವುದು 9.45% ಮತದಾನ ಕಳೆದ 2 ಗಂಟೆಗಳ ಅವಧಿಯಲ್ಲಿ. ಕಳೆದ ಬಾರಿ ಸೆಕೆಂಡ್ ಫೇಸ್ನಲ್ಲಿ ಇದೇ 14 ಲೋಕಸಭಾ ಕ್ಷೇತ್ರಗಳಿದ್ವು. ಆಗ 68.66% ಮತದಾನ ಪ್ರಮಾಣ ದಾಖಲಾಗಿತ್ತು. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಒಂದ್ ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಮತ್ತೊಂದು ಕಡೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್.
ಬಿಜೆಪಿಯ ಪಿಸಿ ಗದ್ದಿಗೌಡರ್ ಹಾಗೆ ಸಂಯುಕ್ತಾ ಪಾಟೀಲ್ ಅವರ ನಡುವೆ ಹಣಾಹಣಿ ಇರುವುದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ. ಸಂಯುಕ್ತಾ ಪಾಟೀಲ್ ಅವರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿಗ್ಗಾವಿಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಅವರು ಚಲಾಯಿಸುತ್ತಿದ್ದಾರೆ. ಗಮನಿಸಬೇಕಾದಂತಹ ದೃಶ್ಯ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 10 ರಾಜ್ಯಗಳು ಹಾಗೆ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವತ್ತು 3ನೇ ಹಂತದ ಚುನಾವಣೆ ನಡೀತಾ ಇರೋದು. ರಾಜ್ಯದಲ್ಲಿ 2ನೇ ಹಂತ ಹಾಗೆ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಈಗ ವಿಜಯಪುರದ 117 ಮತಗಟ್ಟೆ ಸಂಖ್ಯೆಯಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಅವರು ಸದ್ಯ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಮೇಡಮ್? ಈಗ ಮೊದಲನೇ ಬಾರಿ ಓಟ್ ಚಲಾವಣೆ ಮಾಡಿದ್ದಾರೆ, ಏನು ಹೇಳ್ತಾರೆ? ಮೊದಲನೇ ಬಾರಿ ಓಟ್ ಚಲಾವಣೆ ಮಾಡಲಿಲ್ಲ, ಅದೇ ಓಟ್ ಚಲಾವಣೆ ಮಾಡಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಮತ ಈ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುತ್ತೆ. ಸೊ ಅದಕ್ಕಾಗಿ ಎಲ್ಲ ಮತದಾರ ಬಂಧುಗಳಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ನಿಮ್ಮ ಮತವನ್ನು ಚಲಾಯಿಸಿ ಈ ಪ್ರಜಾಪ್ರಭುತ್ವವನ್ನು ಇನ್ನೂ ಗಟ್ಟಿಗೊಳಿಸಿ. ಮೇಡಮ್, ಬಾಗಲಕೋಟೆಯಲ್ಲಿ ತಮ್ಮ ಗೆಲುವು ನಿರೀಕ್ಷೆ ಯಾವ ರೀತಿ ಇದೆ? 100ಕ್ಕೆ 100ರಷ್ಟು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಪೂರ್ಣ ವಿಶ್ವಾಸ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ, ನಮಗೂ ಕೂಡ ಇದೆ ಸರ್. ಮೇಡಮ್, ನಿರಂತರವಾಗಿ ಸುಮಾರು 1 ತಿಂಗಳ ಹೋರಾಟ, ತಮ್ಮ ಏನು ಪ್ರಚಾರ ಆಗಿರ್ಬೋದು, ಇತರ ಕಾರ್ಯಚಟುವಟಿಕೆ ಮಾಡಿದ್ರಿಗೆ ಅಂತಿಮ ಹಂತ, ಈಗೇನು ಹೇಳಲಿಕ್ಕೆ ಬಯಸ್ತಾರೆ? ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ, ಪರಿಶ್ರಮ ಪಟ್ಟಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೆ, ಮತದಾರರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಹಳ ಸಹಕಾರವನ್ನು ಕೊಟ್ಟು ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಎಲ್ಲರಲ್ಲೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಗದ್ದಿಗೌಡರು ಸುಮಾರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. 5ನೇ ಬಾರಿ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದೀರಿ. ನಿಮ್ಮ ಮೊದಲ ಬಾರಿಗೆ ನೀವು ಚುನಾವಣೆ ಎದುರಿಸ್ತಾ ಇದ್ದೀರಿ. ಈಗ ಗೆಲುವಿನ ನಿರೀಕ್ಷೆ ಯಾವ ರೀತಿ ಇದೆ? ತಮ್ಮ ಯಾವ ರೀತಿ ಅವರ ತಂತ್ರಗಾರಿಕೆ ಆಗಿರ್ಬೋದು, ಯಾವ ರೀತಿ ಗೆಲುವು ಹೊಂದಬಹುದು ಅನ್ನುವಂಥದ್ದು? ಸರ್, ನಮ್ಮ ಪಕ್ಷ ಜನರಿಗೋಸ್ಕರ ಮಾಡಿರುವಂತಹ ಯೋಜನೆಗಳು ಹಾಗೂ ಜನಪರ ನಿಲುವು ನಮ್ಮ ಸರ್ಕಾರದ್ದೇನಿದೆ, ಆ ಸರ್ಕಾರದ ನಿಲುವಿನ ಗೆಲುವಾಗುತ್ತೆ ಅನ್ನುವಂತಹ ಪೂರ್ಣ ಭರವಸೆ ನನಗಿದೆ. ಪ್ರತಿತಂತ್ರಗಾರಿಕೆ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಎಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಯೋಜನೆಗಳ ಗ್ಯಾರಂಟಿಗಳ ಭದ್ರ ಬುನಾದಿ ಮೇಲೆ ಈ ಸರಿ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ಭರವಸೆ ನನಗಿದೆ ಸರ್. ತಾವು ಸ್ಪರ್ಧೆ ಮಾಡಿದ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಮಾಡಿದರು. ಅದು ಸಹ ತಮಗೆ ಏನಾದರೂ ಗೆಲುವಿನ ಏನಾದರೂ ಸ್ವಲ್ಪ ಯಾವ ರೀತಿ ಆಗ್ತದೆ, ಏನು ಎಫೆಕ್ಟ್? ಇಲ್ಲ ಸರ್, ನನಗೇನು ಆ ರೀತಿ ಅನಿಸಲ್ಲ. ನನಗನ್ಸುತ್ತೆ ಜನರು ಇವಾಗ ಬಹಳ ಪ್ರಬುದ್ಧತೆಯಿಂದ ತಮ್ಮ ಮತವನ್ನು ಚಲಾಯಿಸ್ತಾರೆ. ಯಾವ ಸರ್ಕಾರ ಅಭಿವೃದ್ಧಿ ಪರ ಇದೆ, ಯಾವ ಸಂಸದರು ಅಭಿವೃದ್ಧಿಯನ್ನು ಮಾಡುವಂತಹ ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೆ, ಅಂಥವ್ರಿಗೆ ಅವರು ತಮ್ಮ ಮತವನ್ನು ನೀಡ್ತಾರೆ ಅನ್ನುವಂಥ ಭರವಸೆ ನನಗಿದೆ ಸರ್. ಮೇಡಮ್, ಪ್ರಮುಖವಾಗಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಿಮ್ಮ ಒಂದು ಚರ್ಚೆ ಆಗಿದ್ದು ಅಂದರೆ ರಾಜಯೋಗದ ಬಗ್ಗೆ, ಅದು ಈಗ ಯಾವ ರೀತಿ ಸರ್? ಅದು ಎಲ್ಲ ಯೋಗಗಳು ಇರುತ್ತೆ, ಆದರೆ ಎಲ್ಲ ಯೋಗಗಳಿಗಿಂತಲೂ ಹೆಚ್ಚಾಗಿ ಪರಿಶ್ರಮ ಬೇಕು. ಆ ಪರಿಶ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಪಟ್ಟಿದ್ದಾರೆ. ನಿರಂತರವಾಗಿ ಅವರು ಪ್ರಯತ್ನಗಳನ್ನು ಮಾಡಿ, ಕೆಲಸ ಮಾಡಿ, ಗ್ರೌಂಡ್ ಲೆವೆಲಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ, ಮತದಾರರನ್ನ ಭೇಟಿಯಾಗಿ ಅವರ ಮನವನ್ನು ಒಲಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ಈಗ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಮತದಾರರ ತೀರ್ಪು ಅಂತಿಮ ತೀರ್ಪು ಸರ್. ಕೊನೆಯದಾಗಿ ಮೇಡಮ್, ತಮ್ಮ ದೊಡ್ಡಪ್ಪರ ಆಶೀರ್ವಾದ ತೋದ್ರಿ ಮತಗಟ್ಟೆಯಲ್ಲಿ ಯಾವ ರೀತಿ ಬೆಳಿಗ್ಗೆ ಪೂಜೆ, ಯಾವ ರೀತಿಯ ಆಶೀರ್ವಾದಗಳನ್ನು? ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಬನ್ನಿ ದೇವರಿದೆ, ಬನ್ನಿ ಗಿಡ ಇದೆ. ಸೊ ಬನ್ನಿ ಗಿಡ ಪೂಜೆ ಮಾಡಿ, ಮನೆ ದೇವರು ನಮಸ್ಕಾರ ಮಾಡಿ, ಸಿದ್ದರಾಮೇಶ್ವರನ ದರ್ಶನ ತಗೊಂಡು ಮತವನ್ನು ಚಲಾಯಿಸಿದೆ. ಇವಾಗ ನಾನು ಬಾಗಲಕೋಟೆಗೆ ಹೋಗ್ತೀನಿ ಸರ್. ನಮ್ಮ ದೊಡ್ಡಪ್ಪರಿಗೆ ಏನಾದರೂ ಆಶೀರ್ವಾದ ತೊಗೊಳ್ಳೋದು? ವಿಜಯ ಭವ ಅಂದರು ಸರ್. ಥ್ಯಾಂಕ್ ಯು. ಇದಿಷ್ಟು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಮತ್ತು ತಮ್ಮ ಗೆಲುವಿನ ನಿರೀಕ್ಷೆ ಸಹ ಇದೆ ಸಾಕಷ್ಟು ರೀತಿಯಲ್ಲಿ. ಹಾಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡೋಣ ಅಂತ ಮಾತನಾಡಿದ್ದಾರೆ. ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.